ನಮ್ಮ ಗಾಡಿದ್ದು ಹೆಡ್ಲೈಟ್ ಇದ್ದು ಸದ್ಯದ ಪರಿಸ್ಥಿತಿ ಈ ಥರ ಉಂಟು ನೋಡಿ. ಇಲ್ಲೆಲ್ಲ ಹೋಗಿದೆ ಹೆಡ್ಲೈಟು. ಸೊ ಇಲ್ಲಿ ಕೂಡ ಹೋಗಿದೆ ನೋಡಿ, ಫುಲ್ ಡ್ಯಾಮೇಜ್ ಎಲ್ಲ ಹೋಗಿದೆ. ಇದು ಹೋಯ್ತು ಅಂತ ಅಂದ್ಕೊಳ್ಳಿದೆ. ಉಪದ್ರ ಬನ್ನಿ. ಈಗ 3700 ರೂಪಾಯಿ ಓನರಲ್ಲಿ ಫೋನ್ ಪೇ ಮಾಡಿದ್ರು. ಇಲ್ಲಿ ಎಂತ ಆಗ್ತದೆ ಜಿನೇ ಬಾಯಿ? ಕೆಲಸ ಆಗ್ತಾ ಉಂಟು, ಎಂಥದ ಕೆಲಸ ಆಗ್ತುಂಟು. ಆ ಕಡೆ ಈ ಕಡೆ ಎಲ್ಲ ಕೆಲಸ ಆಗ್ತಾ ಉಂಟು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ SK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಈ ಇಂಟ್ರೋ ಕೊಡದೆ ನಾನು ಕರೆಕ್ಟಾಗಿ ಒಂದು 2 ವಾರ ಆಯಿತು. ನಿಮಗೆ ವ್ಲಾಗ್ ಬರ್ತಿತ್ತು ಅಂತ ಅನ್ಕೊಳ್ತೇನೆ. ಸೊ ನಾನು ಡ್ಯೂಟಿಗೆ ಬರೋದು ಎಷ್ಟು ದಿನ ಆಯಿತು ದಿನಕ್ಕೆ? ಕರೆಕ್ಟಾಗಿ ಇವತ್ತಿಗೆ 2 ವಾರ 14 ದಿವಸಗಳ ಕಾಲ ರಜೆಯಲ್ಲಿದ್ದೆ. ಬಿಕಾಸ್ ಹುಷಾರಿಲ್ಲ, ಹಾಸ್ಪಿಟಲೈಸ್ ಆಗಿದ್ದೆ. ಸೊ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿ ಅದು ಇದು ಅಂತ ಹೇಳಿ ತುಂಬ ದಿನಗಳಿಂದ ರಜೆ ಹಾಕಿದ್ದೆ. ಸೊ ನಾನು ಯಾವತ್ತಾ ವ್ಲಾಗ್ ಮಾಡಿದ್ದದು ಒಂದು ಸೀರೀಸನ್ನು ಒಂದು ದಿನದ ವ್ಲಾಗನ್ನು 6 ಸೀರೀಸ್ ಆಗಿ ಮಾಡಿ ಎಂತೆಲ್ಲ ಮಾಡಿ ಗಜಿಲು ಬಿಜಿಲು ಮಾಡಿ ನಿಮಗೆ ವ್ಲಾಗ್ ಹಾಕ್ತಾ ಇದ್ದೆ. ಮತ್ತು ನಡುವಲ್ಲಿ ಯಾವತ್ತು ಶೂಟ್ ಮಾಡಿದ್ದ ಒಂದು ಮಿನಾಕ್ಸಿಡೈಲ್ದಾಗಿರ್ಬೋದು, ಹೇರ್ ಗ್ರೋತ್ ಇದೆ, ಅದು ಟಿಪ್ಸ್ ಎಲ್ಲ ಸ್ವಲ್ಪ ವಿಡಿಯೋ ಮುಖಾಂತರ ಹಾಕಿದ್ದೆ. ಅದಕ್ಕೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಧನ್ಯವಾದಗಳು. ಮತ್ತೆಂತ ಹೇಳಿದರೆ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಇನ್ನು ಕೇವಲ ಒಂದು 60 ಜನ ಎಂಥದ್ದು ಬೇಕು. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಜಾಸ್ತಿ ಮಾತಾಡೋದಿಲ್ಲ. ಈಗ ಬೆಳಿಗ್ಗೆ ಬಂದು ಸ್ವಲ್ಪ ಎಷ್ಟು ಗಂಟೆ ನಾವು ಬರುವಾಗ 10 ಗಂಟೆ ಆಯ್ತಲ್ಲ, ಒಂದು 10 ಗಂಟೆ ಆಗಿದೆ. ಸ್ವಲ್ಪ ಮಾತ್ರೆ ಎಲ್ಲ ತಗೊಂಡೆಲ್ಲ ಬರುವಾಗ 10 ಗಂಟೆಗೆ ಬಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸ ಎಲ್ಲ ಮಾಡಿ ಈಗ ಎಲ್ಲಿಗೆ ಹೋಗ್ತಾ ಇದ್ದೇವಪ್ಪ ಅಂತ ಹೇಳಿದರೆ ಉಜಿರೆಗೆ ಹೋಗ್ತಾ ಇದ್ದೇವೆ. ನಡುದಾರಿಯಲ್ಲಿದ್ದೇವೆ. ಟಿ ಪಿ ಕ್ರಾಸ್ ಜಂಕ್ಷನ್ ಅದು. ಸೊ ಅದಕ್ಕಿಂತ ಒಂದು 10-20 ಮೀಟ್ರು ಈ ಕಡೆ ಇದ್ದೇವೆ. ಈಗ ಹೋಗೋ ದಾರಿಯಲ್ಲಿ ಇದೊಂದು ಕಟ್ಟನ್ನು ಕೊಡಬೇಕು. ನಮ್ಮ ಓನರ್ ದೊಡ್ಡ ಓನರ್ ಅಲ್ಲಿ ಇದ್ದಾರೆ. ಅದೆಂತದು ಅವರಿಗೆ ಕೆಲಸದವರಿಗೆ ನಮ್ಮ ದೊಡ್ಡ ಓನರ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಕೆಲಸದವರಿಗೆ ಸ್ವಲ್ಪ ಐಟಮ್ ಬೇಕಂತೆ. ಅದಕ್ಕೋಸ್ಕರ ಐಟಮ್ ಎಲ್ಲ ಕಟ್ಟಿ ಕೊಟ್ಟಿದ್ದಾರೆ, ಅದನ್ನು ಕೊಡಬೇಕು. ಮತ್ತು ಉಜಿರೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಈ 2 ವಾರ ಬರುವ ಗ್ಯಾಪಲ್ಲಿ ನಮ್ಮ ಹೊಸ ಗಾಡಿ ಅಲಕ್ಕಲ್ಲ ಗಾಡಿ ಹೋಗಿದೆ. ಎಂತ ಆಗಿದೆ ಅದು ಹಿಂದ್ಗಡೆ ಟೈರ್ ಜಾರ್ಕೊಂಡು ಸೀದಾ ಇದಾಗಿದೆ, ಟೈರ್ ಫ್ಲಾಟ್. ನಿನ್ನೆ ಆ್ಯಕ್ಚುಲಿ ನಮ್ಮದು ಗಾಡಿ ಪಲ್ಟಿ ಆಗಿತ್ತು. ಅದರದ್ದು ನಾನು ಇರಲಿಲ್ಲ, ಯಾರು ಬೆನ್ನಿ ಇನ್ನೊಬ್ರು ಪಲ್ಟಿ ಆಗಿತ್ತು. ಅವ್ರದ್ದೆಂತ ದೂಷಿಸಿ ಅಂತ ಪ್ರಯೋಜನ ಇಲ್ಲ. ಬಿಕಾಸ್ ಹಿಂದೆದ್ದು ಟೈರ್ ಕೂಡ ಅದೇ ಥರ ಉಂಟು. ಮತ್ತು ಶನಿವಾರದ ದಿವಸ ಎಂಥದ್ದು ಅದೇ ಥರ ಆಗಿ ಗಾಡಿ ರೋಲ್ ಆಗಿ ಹೋಗಿ ಕಂಬಕ್ಕೆ ಹೊಡೆದ ಪೆಟ್ಟಿಗೆ ಆ ಕಡೆದ್ದು ಹೆಡ್ಲೈಟ್ ಹುಡಿ ಆಗಿದೆ. ಸೊ ಅದನ್ನು ಸಹ ಮುಂದೆ ತೋರಿಸ್ತೇನೆ ನಿಮಗೆ. ಈಗ ಇಲ್ಲಿಂದ ಹೊರಡುವ. ಚಲೋ, ಜಾಸ್ತಿ ಮಾತಾಡಲಿಕ್ಕಿಲ್ಲ. ಇವತ್ತಿನ ವ್ಲಾಗ್ ಕೂಡ ಯಾವ ಥರ ಬರ್ತದೆ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹುಷಾರಿಲ್ಲ. ಸೊ ಗೊತ್ತಿಲ್ಲ ಎಂತೆಲ್ಲ ಆಗ್ತದೆ ಅಂತೇಳಿ. ಗಾಡಿ ಕೂಡ ಕ್ಲೀನ್ ಮಾಡಲಿಲ್ಲ. ಈಗ ಬಂದೆ, ಮತ್ತು ಬಂದಾಗಲೇ ಇಷ್ಟು ಕೆಲಸ ಸಿಕ್ಕಿತ್ತು. ಬನ್ನಿ ಈಗ ಇಲ್ಲಿಂದ ಹೊರಟು ಉಜಿರೆಗೆ ಹೋಗುವ ಮುಂಚೆ ಅಲ್ಲಿ ಓನರಿಗೆ ಒಂದು ಐಟಮ್ ಕೊಟ್ಟು ಮತ್ತು ತಿಂಡಿ ತರಬೇಕು. ಎಲ್ಲ ತೋರಿಸ್ತೇನೆ ಮುಂದೆ. ಗಂಟೆ 10:54 ಆಯಿತು. ಬನ್ನಿ. ನಿಜ ಹೇಳೋದಾದರೆ ನನಗೆ ಕೂಡ ಈ ಗಾಡಿ ಓಡಿಸಲಿಕ್ಕೆ ತುಂಬ ಭಯ ಆಗ್ತಾ ಉಂಟು. ನನ್ನ ಕೈಯಲ್ಲಿ ಸಹ ಒಂದು 2 ಸತಿ ಗಾಡಿ ಸ್ಲಿಪ್ ಆಗ್ತಿತ್ತು. ಈ ಥರ ಹೋಗ್ತದೆ. ಬಟ್ ನಾನು ಅದನ್ನು ಕಂಟ್ರೋಲ್ ಮಾಡಿದ್ದೆ. ಈಗ ವಿಪರೀತ ಉಂಟಂತೆ ನನಗೆ ಇದರದ್ದು. ಈಗ 2 ವಾರ ಆದಮೇಲೆ ಗಾಡಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಉಂಟು. ಬಿಕಾಸ್ 2 ಸತಿ ಗಾಡಿ ಒಮ್ಮೆ ಗುಂಡಿಗೆ, ಇನ್ನೊಮ್ಮೆ ಕಂಬಕ್ಕೆ ಹೋಗಿ ಹೊಡೆದಿದೆ. ಸೊ ಎಂತಂತ ಗೊತ್ತಿಲ್ಲ, ನೋಡುವ. ಜುನೇದ್ ಬಾಯಿ ಸಹ ಇದರಲ್ಲಿ ಬರಲಿಕ್ಕೆ ರೆಡಿ ಇಲ್ಲ. ಇನ್ನೊಂದು ಗಾಡಿಯಲ್ಲಿ ಲೋಡ್ ಮಾಡಿಕೊಂಡು ಹೋಗುವ. ಬರುವಾಗ ಇಲ್ಲಿಂದ ತಿಂಡಿ ತಗೊಂಡು ಹೋಗಬೇಕು. ಮತ್ತು ಎಲ್ಲಿರೋದು ಜುನೇದ್ ಬಾಯಿ? ಅದು ರಾಮ ಮಂದಿರ ಇಲ್ಲಿ ಅಲ್ಲ, ಬನ್ನಿ ಇಲ್ಲಿ ರೈಟ್ ಸೈಡಲ್ಲಿ ಸೀತಾರಾಮ ಕಲಾ ಮಂದಿರ ಅಂತೇಳಿ. ಬನ್ನಿ ಇಲ್ಲಿಂದ ರೈಟಿಗೆ ಹೋಗಿ ಅಲ್ಲಿಗೆ ಐಟಮ್ ಕೊಟ್ಟು ಬರುವ. ಸುಮಾರು ಅವು ನಮ್ಮ ಓನರಿದ್ದು ಕನ್ಸ್ಟ್ರಕ್ಷನ್ ವರ್ಕ್ ಇಲ್ಲೇ ನಡೀತಾ ಇರೋದು. ಎಂಥದ ಮಂದಿರದ್ದು ಕೆಲಸ ನಡೀತಾ ಉಂಟು. ನಮ್ಮ ಓನರಿದ್ದು ಕಾರ್ ಇಲ್ಲಿ ಉಂಟು ನೋಡಿ, ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಇವರಿಗೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಐಟಮ್ ಎಂಥದ್ದು ಧಾನ್ಯಗಳೆಲ್ಲ ಉಂಟು ಅದರಲ್ಲಿ. ಸೊ ಅದನ್ನು ಕೊಟ್ಟು ಈಗ ಇಲ್ಲಿಂದ ಸೀದಾ ಉಜಿರೆಗೆ ಹೋಗಬೇಕು. ಉಜಿರೆಯಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು. ಅದನ್ನು ತಗೊಂಡಾದಮೇಲೆ ಮತ್ತು ಟೈರ್ ರಿಸೋಲ್ಗೆ ಒಂದು ಕೊಟ್ಟಿದ್ವಿ, 2 ಟೈರ್ ಕೊಟ್ಟಿದ್ವಿ. ಅದರಲ್ಲಿ ಒಂದು ಟೈರ್ ರಿಜೆಕ್ಟ್ ಆಗಿದೆ, ಇನ್ನೊಂದು ಟೈರ್ ಪಾಸ್ ಆಗಿದೆ ಅಂತೆ. ಅದು ಆಗಿ ಬಂದಿದೆ.
ರಿಸಾಲ್ವ್ ಆಗಿದೆ. ಸೊ ಅದನ್ನು ಈಗ ಹಿಂದ್ಗಡೆ ಫಿಕ್ಸ್ ಮಾಡಿಕೊಂಡು ಹೋಗಬೇಕಷ್ಟೇ. ನೋಡುವ, ಪೇಮೆಂಟ್ ಎಲ್ಲ ಓನರು ಫೋನ್ಪೇ ಮಾಡ್ತೇನೆ ಅಂತ ಹೇಳಿದರು. ಅದನ್ನು ಹಾಕಿಸ್ಕೊಂಡು ಮತ್ತು ತಿಂಡಿ ಎಲ್ಲ ತಗೊಂಡು ಹೋಗಬೇಕು. ಗಂಟೆ ಇಲ್ಲಿ 10:57 ಆಯಿತು. ಮತ್ತು ಡೀಸೆಲ್ ಹಾಕಿಸ್ಬೇಕು, ಡೀಸೆಲ್ ಬೇರೆ ಇಲ್ಲ, ನೋಡ್ತಾ ಇರ್ಬೋದು. ಈಗ ಜುನೈದ್ ಬಾಯಿಗೆ ಸಹ ಹುಷಾರಿಲ್ಲ. ನಿನ್ನೆ ಜುನೈದ್ ಬಾಯ್, ನಿನ್ನೆ ಅಂತ ನಿನ್ನ ಪಲ್ಟಿಯಾದ ಪೇಟಿಗೆ ಎಂತ ಆಗಿದೆ? ಕೈ ಎಂತ ನಿಮ್ಮದು? ಸ್ವಲ್ಪ ಕೈಲಿ ಇದು ಟಚ್ ಆಗಿ ಸ್ವಲ್ಪ ನೋವು. ಡ್ಯಾಶ್ ಬೋರ್ಡಿಗೆ ಬರ್ತದಾ? ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತಗೊಂಡೆ. ಹಾಂ, ನೋಡ್ಬೇಕು, ಕಮ್ಮಿ ಆಗದಿದ್ರೆ ಬಸ್ ಹಾಸ್ಪಿಟಲ್ಗೆ ತೋರಿಸ್ಬೇಕು. ಎಂತ ಅಂತ ಗೊತ್ತಿಲ್ಲ. ಶನಿ ಹೆಗಲ ಮೇಲೆ ಹೇಳಿದ ಹಾಗೆ ಶನಿ ಫುಲ್ಲು ನಮ್ಮ ಹಿಂದೆ, ಬೆನ್ನ ಹಿಂದೆನೇ ಉಂಟು ಅಂತ ಹೇಳ್ಬೋದು. ಬನ್ನಿ ಈಗ ಇಲ್ಲಿಂದ ಹೋಗುವ. ನಮ್ಮ ಗಾಡಿದ್ದು ಹಿಂದದ್ದು ಟಯರ್ ನನಗೆ ಈಗಲೇ ಅನಿಸ್ತಾ ಉಂಟು, ತಿರುಗ್ತದೆ ಇದೆ, ತಿರುಗ್ತಾನೆ ಉಂಟು. ಸೊ ಈಗ ಫಸ್ಟಿಗೆ ಅಲ್ಲಿ ಟಯರ್ ಒಂದು ರಿಸಾಲ್ವ್ ಆಗಿದೆ ಅಂತೆ, ಅದನ್ನೊಂದು ಹಾಕಿಸಿ ಬರುವ ಅಂತ ಫಸ್ಟಿಗೆ ಹೋಗ್ತಾ ಇರೋದು. ಮತ್ತು ಬರುವಾಗ ಐಟಮ್ ತಗೊಳ್ಬೇಕು, ಆರ್ಡ್ರ್ ಎಲ್ಲ ಕೊಟ್ಟಿದ್ದೇನೆ ಫೋನ್ ಮಾಡಿ. ಈಗ ಒಂದು ಟೈರ್ ಹಾಕಿಸಿದ ಮೇಲೆ ಮತ್ತೆ ಗಾಡಿದು ಸಿಚುವೇಶನ್ ಹೇಗೆ ಅಂತ ನೋಡಿ ಮತ್ತೆ ಡಿಸೈಡ್ ಮಾಡೋದು, ಇದರಲ್ಲಿ ಹೋಗೋದಾ ಇನ್ನೊಂದು ಗಾಡಿಯಲ್ಲಿ ಹೋಗೋದಾ ಅಂತೇಳಿ. ಸೊ ನಾನು ಎಂತ ಅಂದ್ಕೊಂಡೆ ಅಂತ ಹೇಳಿದರೆ, 2 ವಾರ ಆಗಿತ್ತು ನಾನು ಬರದೆ. ಒಂದು ಉಜಿರೆ ಎಲ್ಲ ಚೇಂಜಸ್ ಆಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಎಂಥದಿಲ್ಲ, ಅದೇ ಥರ ಉಂಟು ನೋಡಿ. ಇದದ್ದು ಇಲ್ಲಿ ಸುದ್ದಿ ಬಿಡುಗಡೆಯವರೆಲ್ಲ ಬಂದು ಮೊನ್ನೆ ಒಬ್ಜೆಕ್ಷನ್ ಹಾಕಿದ್ರು ಈ ಸರ್ಕಲ್ ಬಗ್ಗೆ, ಬಟ್ ಎಂಥದ್ದು ಆ್ಯಕ್ಷನ್ ಅಂತ ತಗೊಳ್ಳಿಲ್ಲ ಇಲ್ಲಿ, ಎಂತ ಅಂತ ಗೊತ್ತಿಲ್ಲ. ಈಗ ಹೋಗಿ ಯಾವುದು ರೈಟಿದು ಜಾಸ್ತಿ ಫ್ಲ್ಯಾಟ್ ಆಗಿದ್ದ, ಲೆಫ್ಟಿದು ಜಾಸ್ತಿ ಫ್ಲ್ಯಾಟ್ ಆಗಿದ್ದ ಟೈರ್ ಅಂತ ನೋಡಿ, ರಿಸೋಲ್ ಟೈರ್ ಯಾವುದು ಜಾಸ್ತಿ ಫ್ಲ್ಯಾಟ್ ಆಗಿದೆ ಅಲ್ಲಿಂದ ಅದನ್ನು ತೆಗೆದು ಹೊಸ ರಿಸೋಲ್ ಟೈರ್ ಹಾಕಿಸಬೇಕು. ಬನ್ನಿ ಇಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಿ, ಅಲ್ಲಿ ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 200 ಮೀಟ್ರ್ ಅಂತದ್ದು ಉಂಟು, ಅಲ್ಲಿಗೆ ಹೋಗಿ ಟೈರ್ ಹಾಕಿಸ್ಕೊಂಡು ಮತ್ತೆ ಇದೇ ದಾರಿಯಲ್ಲಿ ಬರಬೇಕು. ಇದೇ ದಾರಿಯಲ್ಲಿ ಬರ್ತಾ ಐಟಮ್ ತಗೊಳ್ಬೇಕು. ನಮ್ಮ ಗಾಡಿ ಅಲ್ಲಿಗೆ ಸೈಡಿಗೆ ಹಾಕಿದ್ದೇನೆ, ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ನೋಡಿ, ಫುಲ್ಲು ಗಾಡಿಗಳು ರಾಶಿ. ಸೊ ಅದಕ್ಕೋಸ್ಕರ ಅಲ್ಲಿ ಸೈಡಿಗೆ ಹಾಕಿದ್ದೇನೆ. ನಮ್ಮ ರಿಸಲ್ಟ್ ಟೈರ್ ಇಲ್ಲಿ ರೆಡಿಯಾಗಿದೆ ನೋಡಿ, ಇದನ್ನು ಹಾಕಿಸ್ಕೊಂಡು ಹೋಗಬೇಕು. ಇನ್ನೊಂದು ರಿಜೆಕ್ಟ್ ಟೈರ್ ಕೂಡ ಉಂಟು, ಅದನ್ನು ಸಹ ಗಾಡಿಗೆ ಹಾಕ್ಕೊಂಡು ಹೋಗ್ಬೇಕಷ್ಟೇ. ಅದು ವೇಸ್ಟ್ ಟೈರ್, ಡಮ್ಮಿ ಹೋಯ್ತು ಅದು. ಇದೇ ಟೈರ್ ನೋಡಿ, ರಿಸಲ್ಟ್ ಟೈರ್. ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಅದೇ ಒಂದು ದೊಡ್ಡ ಉಪದ್ರ. ಅದರ ನಡುವೆ ಫುಲ್ಲು ಹೆವಿ ಮಳೆ ಅಂತ ಅಂದ್ಕೊಳ್ಳಿ. ರೈಟ್ ಸೈಡ್ಗೆ ಹಾಕಿಸ್ಬೇಕಾ ಲೆಫ್ಟ್ ಸೈಡ್ಗೆ ಹಾಕಿಸ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಬಟನ್ ಕಾಣಿಸ್ತಾ ಉಂಟು ಅಲ್ಲಿಂದ ಅಲ್ಲಿಗೆ, ಬಟ್ ಸ್ಕಿಡ್ ಆಗೋದಾಗ್ತದೆ ಅದರಲ್ಲಿ. ಮತ್ತು ಈ ಕಡೆ ದಿವಸ ನೋಡಬೇಕಷ್ಟೇ. ಒಂದೇ ಥರ ಉಂಟು ಮಾರ ಬಟನ್, ಈ ಒಂದು ಕನ್ಫ್ಯೂಷನ್. ಈ ಕಡೆದು ಸ್ವಲ್ಪ ಜಾಸ್ತಿ ಉಂಟು ಅಂತ ನನ್ನ ಪ್ರಕಾರ, ಇದಕ್ಕೆ ಸ್ವಲ್ಪ ಜಾಸ್ತಿ ಉಂಟು. ಆ ಲೆಕ್ಕದಲ್ಲಿ ರೈಟ್ ಸೈಡಿಗೆ ಹಾಕಿಸುವ ಟೈರ್. ಈಗ ಉಜಿರೆ ಯಾವ ಥರ ಕಾಣ್ತಾ ಉಂಟು ಅಂತ ಹೇಳಿದರೆ ನೋಡಿ, ಎಷ್ಟು ಪ್ರಶಾಂತವಾಗಿ, ಮಳೆ ಸಹ ಇಲ್ಲ, ಎಂಥದಿಲ್ಲ. ಸ್ವಲ್ಪ ಹವಾಮಾನ ಬ್ಲ್ಯಾಕಿ ಆಗಿ ಚೆಂದ ಕಾಣ್ತಾ ಉಂಟು ನೋಡಿ. ಇದೊಂದು ಹೈವೇ ಮಾಡಿ ಆದಮೇಲೆ ಉಜಿರೆಗೆ ಒಂದು ಕಲೆ ಬಂತು. ಅವರು ಟೈರಿದ್ದು ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಗಾಡಿ ಉಂಟು, ಅದಕ್ಕೋಸ್ಕರ ಅಲ್ಲಿ ಕೆಲಸ ನಡೀತಾ ಉಂಟು. ಸೊ ನಮ್ದು ಆಗುವಾಗ ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ. ಜುನೈದ್ ಬಾಯಿಯನ್ನು ಗಾಡಿಯಲ್ಲಿ ಕೂತ್ಕೊಳ್ಳಿಸಿದ್ದೇನೆ, ಯಾಕಂತ ಹೇಳಿದರೆ ಇಲ್ಲಿ ಅಮೌಂಟ್ ಉಂಟು, ಅದರಲ್ಲೊಂದು 10,000 ಅಮೌಂಟ್ ಉಂಟು. ಯಾರಾದರೂ ಕೈ ಹಾಕಿ ತಗೊಂಡು ಹೋದರೆ ದೊಡ್ಡ ಉಪದ್ರ. ನೀವು ಕಾವಲುಗಾರ ಇಲ್ಲಿ ಇವತ್ತು. ಇನ್ನು ಅಲ್ಲ, ಈಗ ಟೈರಲ್ಲಿ ಹಾಕಿಸಿ ಹೋಗುವ ಲೇಟ್ ಆಗಲಿಕ್ಕಿಲ್ವ? ಅದೇ ಒಂದು ಉಪದ್ರ. ಗಾಡಿದ್ದು ಕೆಲಸ ನಾನು ಸಹ ಲೇಟ್ ಆಯ್ತು, ನನಗೆ ಸಹ ಗೊತ್ತಿರಲಿಲ್ಲ. ಸಡನ್ನಾಗಿ ಈಗ ಅಂತ ಹೇಳಿದರೆ ಮತ್ತೆ ಎಂತ ಮಾಡೋದು? ಈಗ ನೀವು ನಾಳೆ ಹೇಗೆ ಹೋಗ್ತೀರಾ ಲೈನಿಗೆ? ನೋಡ್ಬೇಕು, ಡ್ರೈವರ್ ಬಂದರೆ ಈಗ ನಾನು ಸಹ ನೋಡ್ತೇನೆ, ಆ ಕಡೆ ಟೈರ್ ಹಾಕಿ ಇವತ್ತೊಂದು ಲೈನ್ ಹೋಗ್ತೇನೆ. ಒಂದು ವೇಳೆ ಗಾಡಿಯಲ್ಲೇ ಅದು ತಿರುಗಿದ್ರೆ ಮತ್ತೆ ಗಾಡಿ ಅಲ್ಲೇ ಇಟ್ಟು ಇಲ್ಲ, ಬೇಡ ರಿಸ್ಕ್ ತಗೊಳ್ಳೋದಿಲ್ಲ, ಗಾಡಿ ಅಲ್ಲೇ ಇಟ್ಟು ಬರ್ತೇನೆ. ನಿನ್ನೆ ಯಾರಾದ್ರೂ ನೋಡಿದ್ರೆ ಇಲ್ಲ, ಯಾರಿಗೆ ಬೇಡ. 3 ಗಂಟೆ ಆಗ್ತಿತ್ತು. ಇವ್ರದ್ದು ಭಾಗ್ಯ ಅಂತ ಅಂದ್ಕೊಳ್ಳಿ, ಬಿಕಾಸ್ ಫುಲ್ಲು ಗುಂಡಿಗೆ ಬಿದ್ದಿದೆ. ಅದರದ್ದು ವೀಡಿಯೋ ಬೇಕಾದ್ರೆ ನಾನು ನಿಮಗೆ ಹಾಕ್ತೇನೆ, ನೋಡಿ ಬನ್ನಿ ಯಾವ ಥರ ಉಂಟಂತೇಳಿ. ವಿಡಿಯೋ ನೋಡಿದ್ರಲ್ಲ, ಈಗ ಆ ಗಾಡಿ ಇದ್ದು ಪಲ್ಟಿ ಆಗೋದು ಚಾನ್ಸ್ ಅಂತ ಅಂದ್ಕೊಳ್ಳಿ. ಎಂಥದ್ದು ಎಂತ ಬಂದಿದ್ರು? 50 ಜನ ಇದ್ದು ಎಲ್ಲ ನೋಡಿ ಮೇಲೆ ಬಂದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು 50 ಜನ ಬಂದು ಅದನ್ನು ಗಾಡಿಯನ್ನು ಎತ್ತಿದಂತೆ, ಇಲ್ಲದಿದ್ರೆ ಹೇಗೆ ಎತ್ತಿದ್ರು? ಪಲ್ಟಿ ಆಗೋದೊಂದು ಚಾನ್ಸ್ ಅಷ್ಟೇ. ಈಗ ಇಲ್ಲಿ ಹೆಡ್ಲೈಟ್ ತೋರಿಸ್ಲಲ್ಲ ನಿಮಗೆ ನೋಡಿ,
ರೆಡ್ ಲೈಟ್ ಇದ್ದು ಸದ್ಯದ ಪರಿಸ್ಥಿತಿ ಈ ಥರ ಆಗಿದೆ. ನಮ್ಮ ಗಾಡಿದ್ದು ಹೆಡ್ಲೈಟ್ ಇದ್ದು ಸದ್ಯದ ಪರಿಸ್ಥಿತಿ ಈ ಥರ ಉಂಟು ನೋಡಿ. ಇಲ್ಲೆಲ್ಲ ಹೋಗಿದೆ ಹೆಡ್ಲೈಟು. ಸೊ ಇಲ್ಲಿ ಕೂಡ ಹೋಗಿದೆ ನೋಡಿ, ಫುಲ್ಲು ಡ್ಯಾಮೇಜ್ ಎಲ್ಲ ಹೋಗಿದೆ. ಇದು ಹೋಯ್ತು ಅಂತ ಅಂದ್ಕೊಳ್ಳಿ, ಇದನ್ನು ಹೊಸ ಹಾಕಿಸಬೇಕು. ಮತ್ತು ಈ ಕಡೆ ಎಂತ ಆಗಲಿಲ್ಲ. ಮತ್ತು ಫೂಟ್ ರೆಸ್ಟ್ ಬೆಂಡ್ ಆಗಿದೆ, ನಿನ್ನೆ ಗಾಡಿ ಪಲ್ಟಿ ಆಗಿತ್ತಲ್ಲ, ಸೊ ಹಾಗಾಗಿ ಫೂಟ್ ರೆಸ್ಟ್ ಬೆಂಡ್ ಆಗಿದೆ. ಇದನ್ನು ಬೆಂಡ್ ತೆಗಿಸ್ಬೇಕಷ್ಟೇ. ಗೊತ್ತಿಲ್ಲ ಎಂತೆಲ್ಲ ಆಗ್ತದೆ ಅಂತ. ಬಟ್ ಇದನ್ನು ನೋಡುವಾಗ ಎಷ್ಟು ಹೊಟ್ಟೆ ಉರಿತದೆ ಅಂತ ಹೇಳಿದರೆ, ಗಾಡಿ ಯಾರದೇ ಆಗಿರಲಿ ಸ್ವಾಮಿ, ನಾವು ಗಾಡಿ ಬಿಟ್ಕೊಂಡು ಹೋಗುವಾಗ ನಮಗೆ ಒಂದು ಪ್ರೀತಿ ಇರ್ತದಲ್ಲ, ಅದಕ್ಕೋಸ್ಕರ ಹೊಟ್ಟೆ ಉರಿತಾ ಇದೆ. ಮಳೆ ಯಾವ ಥರ ಬರ್ತಾ ಉಂಟು ಅಂತ ನೋಡಿ. ಈ ಮಳೆಯಿಂದಾಗಿ ನಮ್ಮ ಗಾಡಿದ್ದು ಟೈರಿದ್ದು ಕೆಲಸ ಆಗ್ತಾಯಿಲ್ಲ. ಇನ್ನೊಬ್ಬರು ಚಹಾ ಕುಡ್ಲಿಕ್ಕೆ ಹೋಗಿದ್ದಾರಂತೆ, ಇವರೊಬ್ಬರೇ ಇರೋದು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಹೆವಿ ಗಾಡಿ ಕೂಡ ಉಂಟು, ಕಾರು 2 ಉಂಟು, ಒಂದು ಪಿಕಪ್ ಉಂಟು. ಹೆವಿ ಕಾಟ ಅಂತ ಅನ್ಕೋದು ನೋಡಿ. ನಮ್ಮ ಗಾಡಿಯಲ್ಲಿ ಒದ್ದೆ ಆಗ್ತಾ ಉಂಟು. ಗಂಟೆ 12 ಆಗ್ತಾ ಬಂತು, ಇನ್ನೂ ಕೂಡ ನಮ್ಮ ಗಾಡಿದ್ದು ಟೈರ್ ಹಾಕಲಿಲ್ಲ. ಎಲ್ಲ ರೆಡಿಯಾಗಿದೆ, ಇನ್ನು ಅದನ್ನೊಂದು ಫಿಕ್ಸ್ ಮಾಡಿಕೊಂಡು ಹೋಗೋದಷ್ಟೇ. ಸೊ ಈಗ ಹೇಗೆ ಉಂಟಂತ ಹೇಳಿದರೆ, ಫ್ರಂಟಿದ್ದು ಈ ಕಡೆ ಟೈರ್ ಹೊಸತ್ತು, ಮತ್ತು ಈ ಕಡೆದು ಸಹ ಇದು 2 ಫ್ರಂಟಿದ್ದು ಹೊಸತ್ತು ಹಾಕಿಸಿದ್ದು. ಆ ಕಡೆದು ರಿಸೋಲ್ ಟೈರ್ ಬೀಳ್ತಾ ಉಂಟು. ಇದೊಂದು ಈಗ ಫಿಕ್ಸ್ ಆಗಲೇಬೇಕು, ಇದಕ್ಕೆ ಹೊಸ ಟೈರ್ ಹಾಕಿಸಬೇಕು. ರಿಸೋಲ್ಗೆ ಟೈರ್ ಕೊಡಲಿಕ್ಕೆ ಟೈರ್ ಇಲ್ಲ, ಒಂದು ರಿಜೆಕ್ಟ್ ಆಗಿದೆ. ಅದಕ್ಕೋಸ್ಕರ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಆ ಕಡೆದು ಟೈರನ್ನು ತಗೊಂಡು ಈಗ ಸ್ಟೆಪಿನಿಗೆ ಹಾಕಿಸ್ತೇವೆ. ಆ ಕಡೆಯದ್ದು ಈಗ ಹೊಸತ್ತು ರಿಸೋಲ್ ಆಗಿದೆಲ್ಲ, ಆ ಟೈರನ್ನು ಆ ಕಡೆ ಹಾಕುವಂಥ ಪ್ಲ್ಯಾನಿಂಗಲ್ಲಿ ಇರೋದು. ಮಳೆ ನೋಡಿ ಯಾವ ಥರ ಹೊಡಿತಂಟ ಅಂತೇಳಿ ವೀಡಿಯೋ ಮಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ ಈ ಮಳೆಯಲ್ಲಿ. ಅಲ್ಲಿಂದ ಟೈರೆಲ್ಲ ಫಿಕ್ಸ್ ಮಾಡಿಸ್ಕೊಂಡು ಬಂದು ಈಗ ಸೀದಾ ಎಲ್ಲಿದ್ದೇನಪ್ಪ ಅಂತ ಹೇಳಿದರೆ ಸಂಧ್ಯದಲ್ಲಿದೆ ನೋಡ್ಬೋದು. ಈಗ ಇಲ್ಲಿಂದ ಸ್ವಲ್ಪ ಐಟಮ್ ತಗೊಳ್ಳಿಕ್ಕಿತ್ತು. ಸೊ ಐಟಮ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಈಗ ಅಮೌಂಟ್ ಎಲ್ಲ ಕೊಟ್ಟು, ಮತ್ತು ಮುಂಚೆದು ಸ್ವಲ್ಪ ಇದೆಲ್ಲ ಇತ್ತು, ಎಂಥದ್ದು ಟ್ಯಾಕ್ಸ್ ಬಿಲ್ ಎಲ್ಲ ಇತ್ತು, ಅದನ್ನೆಲ್ಲ ತಗೊಂಡು ಬಂದಿದೆ ನೋಡ್ಬೋದು. ಇದನ್ನೆಲ್ಲ ತಗೊಂಡು ಬಂದೆ. ಇನ್ನೂ ಸ್ವಲ್ಪ ಟ್ಯಾಕ್ಸ್ ಬಿಲ್ಗಳು ಬಾಕಿ ಇದೆ. ಸೊ ಬರುವಾಗ ಕೊಡ್ತೇನೆ ಅಂತ ಹೇಳಿದರು. ಮತ್ತು ಅಲ್ಲಿ ಟೈರ್ ಫಿಕ್ಸ್ ಮಾಡೋದಂತ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ಎಂತ ಅಂತ ಹೇಳಿದರೆ ಗಂಟೆ ಲೇಟ್ ಆಗಿತ್ತು, ಮಳೆ ಬೇರೆ ಇತ್ತು, ಹಾಗಾಗಿ ಎಂಥದ್ದು ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಟೈರ್ ರಿಸೋಲಿದ್ದು ವಿಷಯ ಹೇಳೋದಾದರೆ ಎಷ್ಟಾಯ್ತಪ್ಪ ಅಂತ ಹೇಳಿದರೆ ನೋಡ್ಬೋದು. ಟೈರ್ ರಿಸೋಲಿಗೆ 3,500 ರೂಪಾಯಿ ತಗೊಂಡಿದ್ದಾರೆ. ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತೆ, ಬಿಕಾಸ್ ಲಬ್ಬರ್ ಸಿಗ್ತಾ ಇಲ್ಲ ರಿಸೋಲಿಗೆ, ಅದಕ್ಕೋಸ್ಕರ. ಮತ್ತು 200 ರೂಪಾಯಿ ಚಾರ್ಜ್ ಎಂತಂತ ಹೇಳಿದರೆ, ಟೈರ್ ತೆಗೆದು ಅಲ್ಲಿ ಹೊಸ ಇದು ರಿಸೋಲ್ ಟೈರ್ ಹಾಕಿಸಿ ಸ್ಟೆಪ್ನಿಗೆ ಮುಂಚೆ ಇದ್ದ ಟೈರನ್ನು ಹಾಕಿದ್ದು, ಅದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಹಾಕಿದ್ದಾರೆ. ಒಟ್ಟಿಗೆ 3,700 ರೂಪಾಯಿ. ರಿಸೋಲಿಗೆ 3,500 ರೂಪಾಯಿ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಮಗೆ ಈಗ ಹಿಂದ್ಗಡೆ ಒಂದು ಟೈರು ಹೊಸತ್ತು ಹಾಕಿಸ್ಬೇಕಷ್ಟೇ. ಬಿಕಾಸ್ ಉಂಟು 2 ಟೈರ್ ಉಂಟು, ಅದನ್ನು ಒಮ್ಮೆ ರಿಸೋಲ್ ಆಗಿದೆ, ಮತ್ತೆ ರಿಸೋಲ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಆಗ್ತದೆ, ಬಟ್ ಯಾವ ಧೈರ್ಯದಲ್ಲಿ ಅಂತೇಳಿ ಒಮ್ಮೆ ಮಾಡಿಸಿದರೆ ಮತ್ತೆ ಅದೆಂತ ಆಗ್ತದೆ ಗೊತ್ತುಂಟ, ನಿಮ್ಮ ಟೈರ್ ಹೇರ್ ಬರ್ತದೆ. ಏರ್ ಬಂದಾದ್ಮೇಲೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಸಡನ್ನಾಗಿ ಎಲ್ಲಿ ಅಂತ ಏರ್ ಬಂದಾದ್ಮೇಲೆ ಟೈರ್ಗೆ ಗ್ಯಾರಂಟಿ ಇಲ್ಲ ಬಿಡಿ, ಅದು ಒಡೆದೋಗ್ತದೆ. ಎಲ್ಲಿ ಅದು ಒಡೆದೋದ್ರೆ ಮತ್ತೆ ದೊಡ್ಡ ಕಷ್ಟ. ಮತ್ತು ಈ ಇಂಟ್ರಾ V70 ಮತ್ತು ಇಂಥ ಚಿಕ್ಕ ಚಿಕ್ಕ ಗಾಡಿಗಳೆಲ್ಲ, ಇಂಟ್ರಾದಲ್ಲಿ ಮೈನ್ ಸ್ವಲ್ಪ ಟೈರ್ ಫ್ಲ್ಯಾಟ್ ಆದರೆ ಸಾಕು, ಗಾಡಿ ಜಾರಿಕೊಂಡು ಹೋಗೋದು, ಮತ್ತು ಗಾಡಿ ಟೈರ್ ತಿರುಗೋದು, ಸ್ಕಿಡ್ ಆಗೋದು, ಇದೆಲ್ಲ ತುಂಬ ಜಾಸ್ತಿ ಆಗಿರ್ತದೆ. ಸೊ ಅದೊಂದು ದೊಡ್ಡ ಉಪದ್ರ. ಬನ್ನಿ, ಈಗ 3,700 ರೂಪಾಯಿ ಓನರಲ್ಲಿ ಫೋನ್ಪೇ ಮಾಡಿದರು. ಈಗ ನಮ್ಮ ಕೆಲಸ ಅಂತ ಹೇಳಿದರೆ, ಈಗ ಇಲ್ಲಿಂದ ಸೀದಾ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಹೋಗೋ ದಾರಿಯಲ್ಲಿ ಡೀಸೆಲ್ ಹಾಕಿಸಬೇಕು. ಡೀಸೆಲ್ ಹಾಕಿಸ್ಲಿಕ್ಕೆ ಓನರ್ ಇದು ಕೊಟ್ಟಿದ್ದಾರೆ ಅಂತ ATM ಕಾರ್ಡ್ ಕೊಟ್ಟಿದ್ದಾರೆ. ಇದನ್ನೊಂದು ಹಾಕಿಸಿ ಮತ್ತೆ ತಿಂಡಿ ತಗೊಂಡು ಸೀದಾ ಕಂಪನಿಗೆ ಹೊರಡಬೇಕು. ಕಂಪನಿಗೆ ಹೋಗಿ ಲೋಡ್ ಮಾಡಿಸ್ಬೇಕಷ್ಟೇ. ಎಂತೆಲ್ಲ ಆಗ್ತದೆ ಮುಂದೆ ಅಪ್ಡೇಟ್ ಕೊಡ್ತೇನೆ. ಫಸ್ಟಿಗೆ ಇಲ್ಲಿ ಲೋಡ್ ಮಾಡಿಸಿ ಹೊರಡುವ ಬನ್ನಿ. ಒಂದು ಗೋಣಿ ಉಪ್ಪು ಇಲ್ಲಿಂದ ಹಾಕಿಸ್ಲಿಕ್ಕಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಎದುರುಗಡೆ ನಿಂತಿದ್ದೇನೆ. ಈಗ ಇಲ್ಲಿಂದ ಸೀದಾ ಹೊರಡಬೇಕು. ಈ 2 ವಾರದಲ್ಲಿ ಎಂತಾದರೂ ಉಜಿರೆಯಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿದರೆ ಇದು ನೋಡಿ, ಇಲ್ಲಿ ಇಷ್ಟೇ ಗ್ಯಾಪ್ ಇರೋದು. ಇಲ್ಲಿ ಒಂದು ಗ್ಯಾಪ್, ಇಲ್ಲಿ ಒಂದು ಗ್ಯಾಪು. ಇದು ನೋಡಿ, ಇಲ್ಲಿ ಎಂತ ಆಗ್ತದೆ ಜಿನೇಶ್ ಭಾಯಿ? ಕೆಲಸ ಆಗ್ತಾ ಉಂಟು, ಎಂಥದ ಕೆಲಸ ಆಗ್ತುಂಟು. ಆ ಕಡೆ ಈ ಕಡೆ ಎಲ್ಲ ಕೆಲಸ ಆಗ್ತಾ ಉಂಟು. ಹಾಂ, ಬನ್ನಿ ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ನಾವು ಕಂಪನಿ ಕಡೆಗೆ ಹೊರಡುವ ಮುಂಚೆ ಡೀಸೆಲ್ ಹಾಕಿಸಬೇಕು. ಡೀಸೆಲ್ ಹಾಕಿಸಿ ತಿಂಡಿ ತಗೊಂಡು ಹೋಗಬೇಕು. ಇವತ್ತು ಬೆಳಿಗ್ಗೆಯಿಂದ ಹವಾಮಾನ ಯಾವ ಥರ ಉಂಟಂತ ಹೇಳಿದರೆ, ಒಮ್ಮೆ ಮಳೆ ಬರ್ತದೆ, ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ, ಸಡನ್ನಾಗಿ ಮಳೆ ಬಿಡ್ತದೆ.
ಒಂದು 5 ನಿಮಿಷ ಒಳ್ಳೆ ಮಳೆ ಬರ್ತದೆ, ಮತ್ತೆ ಸಡನ್ನಾಗಿ ಮಳೆ ನಿಲ್ತದೆ. ಮತ್ತೊಂದು 5 ನಿಮಿಷ ಆದಮೇಲೆ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹನಿ ಹರಿತದೆ. ದೊಡ್ಡ ಉಪದ್ರ ಮಾರೆ, ಈ ಲೈನೆಲ್ಲ ಮಾಡುವವರಿಗೆ ಇದೊಂದು ದೊಡ್ಡ ಉಪದ್ರ. ಬನ್ನಿ ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ HP ಪಂಪ್ ಉಂಟು, ಅಲ್ಲಿಗೆ ಹೋಗಿ ಡೀಸೆಲ್ ಹಾಕಿಸುವ. ಒಂದು 2 ವಾರದಲ್ಲಿ ನೋಡಿ ಇಲ್ಲೆಲ್ಲ ಅವಸ್ಥೆ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಹೊಸ ಡಾಮರ್ ಮಾರ, ಎಂತ ಆಗ್ತದೆ ಅಂತ ಗೊತ್ತಿಲ್ಲ, ಎಂತ ಸಾವಿದ್ದು ಡಾಮರ. ಬನ್ನಿ ಈಗ ಇಲ್ಲಿಂದ ಲೆಫ್ಟಿಗೆ ಹೋಗುವ, ಹೋಗಿ ಡೀಸೆಲ್ ಹಾಕಿಸುವ, ಫುಲ್ ಟ್ಯಾಂಕ್ ಮಾಡಿಸುತ್ತೆ. ₹1,715 ಇದ್ದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸಿ ಆಯಿತು. ಈಗ ಬಿಲ್ ತಗೊಂಡು ಹೊರಡಬೇಕು. ಅದೆಂತ ಜನ ಇದು ಊಟವಾ? ಊಟದ ಟೈಮಿಗೆ ಚಾ ಕುಡಿದು, ಚಾದ ಟೈಮಿಗೆ ಊಟ ಮಾಡೋದು. ಈಗ ಗಂಟೆ ನೋಡಿ, ನೀವು ನಂಬಲಿಕ್ಕಿಲ್ಲ, ಗಂಟೆ ಕರೆಕ್ಟಾಗಿ 12:14, 12 ಕಾಲ ಅಂತ ಅಂದ್ಕೊಳ್ಳಿ. ಎಲ್ಲರೂ ಊಟ ಮಾಡುವ ಟೈಮಲ್ಲಿ ನಾವು ತಿಂಡಿ ತಿಂತೇವೆ. ಎಲ್ಲರೂ ಇದು ತಿಂಡಿ ತಿನ್ನುವ ಟೈಮಲ್ಲಿ ಅಲ್ಲ, ಅವರೀಗ ಚಹಾ ಕುಡಿತಾರಲ್ಲ ಸಂಜೆಗೆ, ಆ ಟೈಮಲ್ಲಿ ನಾವು ಊಟ ಮಾಡ್ತೇವೆ. ಎಲ್ಲರದ್ದು ಹೇಗೆ ಗೊತ್ತುಂಟ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಇರ್ತದೆ. ನಮ್ದು ಹಾಗೆ ಅಲ್ಲ, ನಮ್ದು ನೋಡಿ, ಅವರು ಊಟ ಮಾಡುವ ಟೈಮಿಗೆ ನಮ್ದು ತಿಂಡಿ, ಬೇರೆಯವರು ಊಟ ಮಾಡುವ ಟೈಮಿಗೆ ನಮ್ಮ ತಿಂಡಿ, ಬೇರೆಯವರು ಚಹಾ ಕುಡಿಯೋ ಟೈಮಿಗೆ ನಮ್ದು ಊಟ. ಸೊ ಇದು ನಮ್ಮ ಅವಸ್ಥೆ. ಎಂತ ಜನ ಇದ್ವಾ ಇದೆಲ್ಲ? ಗಾಡಿ ಸಹ ಸರಿ ಇಲ್ಲ, ಗಾಡಿ ಸಹ ಈಗ ಸರಿ ಆಯ್ತು, ಇನ್ನು ನಮ್ದು ಬಾಡಿ ಸಹ ಸರಿ ಇರುದಿಲ್ವಾ ಅಂತ ಈ ತರ ಮಾಡಿ. ಈಗ ಗಾಡಿ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಎಳ್ದಾಡ್ತಾ ಉಂಟು ಗಾಡಿ, ಹಿಂದ್ಗಡೆ ಫುಲ್ ಎಳ್ದಾಡ್ತಾ ಉಂಟು. ಆದ್ರೂ ಕೂಡ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಎಂತ ಎಲ್ಲರಿಗೂ ಸೇಮ್ ಇದೆಯಾ? ಎಲ್ಲರಿಗೂ ಸೇಮ್. ಬನ್ನಿ ಈಗ ಇಲ್ಲಿಂದ ಸೀದಾ ಬಿಟ್ಟರೆ ಕಂಪನಿಗೆ ಹೋಗಿ ಚಹಾ ಕುಡಿಬೇಕು. ರಾಘಣ್ಣ ಎಷ್ಟು ಬೊಬ್ಬೆ ಹೊಡಿತಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲ, ಬೊಬ್ಬೆ ಹಸಿ ಹೋಗ್ತದಲ್ಲ, ಬೇಕಾ ಟೈಮ್ ಮಾಡಿದ್ರೆ. ಇನ್ನೊಂದು ವಿಷಯ ಎಂತ ಗೊತ್ತುಂಟಾ, ನನ್ನನ್ನೇ ಕಾಯ್ಲಿಕ್ಕೆ ಬಾರ್ದು, ಯಾಕೆ ಡ್ರೈವರನ್ನೇ ಕಾಯುದು? ಅವರಿಗೆ ತಗೊಂಡು ಹೋಗ್ಬೋದಲ್ಲ. ಈಗ ನಾನು ಫಸ್ಟ್ ಆಫ್ ಆಲ್ ಹೇಳುದು, ಇವತ್ತು ಮ್ಯಾನೇಜರ್ ಇಲ್ಲ ಅಂತ ಅನ್ಕೊಳ್ಳಿ, ಮ್ಯಾನೇಜರ್ಗೆ ಒಂದು ವೇಳೆ ಇದ್ರೂ ಕೂಡ ನಾನೇ ತಗೊಂಡು ಬರಬೇಡ್ವಾ? ನಾನು ಬರುವಾಗ ಯಾವತ್ತು 12 ಕಾಲ ಆಗ್ತದೆ, ಒಮ್ಮೊಮ್ಮೆ 11:15 ಆಗ್ತದೆ. ಕರೆಕ್ಟಾಗಿ ಚಹಾ ಕುಡಿಬೇಕಾದದ್ದು 10 ಗಂಟೆಗೆ, ತಪ್ಪಿದರೆ 10:15ಗೆ ಕುಡಿಬಹುದು. ಇದು ಎಂಥದ್ದಿಲ್ಲ, ಇದು ನಮ್ಮ ಅವಸ್ಥೆ, ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಈಗ ಈ ಕಡೆಯಿಂದ ಹೋಗ್ತಾ ಇದ್ವಿ, ಈ ಕಡೆಯಿಂದ ಹೋಗ್ಲಿಕ್ಕೆ ಅಲ್ಲಿ ಕಟ್ ಆಗೋದಿಲ್ಲ ಗಾಡಿ. ಬನ್ನಿ ಈಗ ಇಲ್ಲಿಂದ ಸೀದಾ ಕಂಪನಿಗೆ ಹೋಗುವ, ಬೇರೆ ಎಂಥ ಕೆಲಸ ಇಲ್ಲ. ಅಲ್ಲಿ ಹೋಗಿ ಚಹಾ ಕುಡಿದು ಗಾಡಿ ಲೋಡ್ ಮಾಡಿಸಬೇಕು. ಗಾಡಿ ಲೋಡ್ ಮಾಡಿಸ್ಕೊಂಡು ಸೀದಾ ಲೈನಿಗೆ ಹೊರಡಬೇಕು. ಚಲೋ ಗೈಸ್, ಗಂಟೆ 12:15 ಆಗ್ತಾ ಬಂತು. ನೋಡ್ಬೋದು ರಾಘಣ್ಣ, ಜುನೈದ್ ಭಾಯ್, ಇವ ಅಭಿಷೇಕ್ ಬಚ್ಚನ್. ನಮ್ಮದೆಂಥದ್ದಿಲ್ಲ, ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂದ್ವಿ. ರಾಘಣ್ಣ ಎಂತ ಇದು ಈ ಥರ ತಿಂಡಿ ತಿಂದ್ರೆ 1 ಗಂಟೆ ಅಲ್ಲ, ಕನ್ನಡದಲ್ಲಿ ಹೇಳಿ, ನೀವು ಒಂದು ಗಂಟೆಗೆಲ್ಲ ತಿಂದರೆ ಎಂಥದ್ದು ಅವಸ್ಥೆ ಅಂತ ನಿಮಗೆ? ರಾಘವನ್ನ ನೋಡೋದು ನಾನು 2 ವಾರ ಆಯಿತು, ಫುಲ್ಲು ಮಿಸ್ ಮಾಡಿಕೊಂಡೆ ರಾಘವನ್ನು. ಈಗ ನೋಡಿ ಎಲ್ರಿಗೂ ಸೇಮಿಗೆ ಇದನ್ನು ತಿನ್ಕೊಂಡು ಈಗ ಸೀದಾ ಲೋಡ್ ಮಾಡಿಸ್ಬೇಕು. ಜುನೈದ್ ಭಾಯ್, ಗಂಟೆ 12:15 ಆಗ್ತಾ ಬಂತು, ಬೇಗ ಹೋಗುವ. ಇದು ಮುಗಿಯದ ನೆನಪು, ವಿರಹಗಳೇ